ಗೈಸ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಂತ ಫಸ್ಟ್ ಇಂದ ಫ್ರಿಜ್ಜು ಗೈಸ್ ನಮ್ಮ ಶರತ್ನ ಆಡ್ಕತ್ತಾನಲ್ಲ, ಫ್ರಿಜ್ನ ಏನು ಅನ್ಬೇಕು ಅನ್ನೋಕ್ಕೆ ಫ್ರಿಜ್ನ ಏನು ಅನ್ಬೇಕು ಅಂತ ಅವ ನಿಂಗಮ್ಮ ಏನಂದ ಹೇಳು? ಫ್ರಿಡ್ಜು 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 ಫ್ರಿಡ್ಜ್ ಫ್ರೀ ಫ್ರೀ ಫ್ರಿಡ್ಜು ಫ್ರಿಡ್ಜು ನೀವೇನು ಮಾಡಿ ಫ್ರಿಡ್ಜ್ ಅನ್ಬೇಡಿ, ಫ್ರಿಡ್ಜ್ ಅನ್ನಿ ಆಯ್ತಾ ಅವ. ಯಾಕೆ ಬೇಸ್ ನಮ್ಮ ಶರತ್ ಆಡ್ಕತ್ತಾನಲ್ಲ, ಫ್ರಿಡ್ಜ್ನ ಏನಂತ ಕರಿಬೇಕು ಹೇಳ್ಕೊಡು ಅಂತೀನಿ ಅವ. ಫ್ರಿಡ್ಜು ಫ್ರಿಡ್ಜು ಏನು ಫ್ರಿಡ್ಜು ಫ್ರಿಡ್ಜು ಫ್ರಿಡ್ಜ್ ಅಲ್ಲ ಫ್ರಿಡ್ಜ್. ಬಾಯ್ಪಟ್ಟ ಮಾಡಿ ಒಳ್ಳೊಳಗೆ. ಆಮೇಲೆ ಅದೇನು ಇನ್ನೊಂದು ಹೇಳ್ತಿದ್ದು ಬೇಸ್ ನಮ್ಮ ನಿಂಗಮ್ಮನ ಬಜ್ಜಿ ಇದು. ಅಕ್ಕ ನಾನು ನೋಡ್ತೀನಿ ಅಕ್ಕ. ನಾನು ಸಬ್ಸ್ಕ್ರೈಬ್ ಕೊಟ್ಟಿದ್ದೀನಿ, ನೋಡಿಲ್ಲ ಅಕ್ಕ. ಅಕ್ಕ ಬನ್ನಿ ಆಯ್ತು, ನೋಡಿದ್ದೀನಿ ಸುಮ್ಮನೆ ಅಂದೆ. ನೀವೆಲ್ಲ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡಲ್ಲ ಅನ್ಕೊಂಡಿದ್ದೆ, ಬಟ್ ಸಬ್ಸ್ಕ್ರೈಬ್ ಎಲ್ಲ ಮಾಡ್ಬಿಟ್ಟಿದ್ದೆ ಸುಮ್ಮನೆ ಅದೇ ಥರ. ಇಲ್ಲ ಚೆನ್ನಾಗಿ ಮಾಡ್ತಿದ್ಯಾ. ಥ್ಯಾಂಕ್ಸ್ ಅಕ್ಕ. ಥ್ಯಾಂಕ್ ಯು ಸೊ ಮಚ್ ಅಕ್ಕ. ಹ್ಞೂ ಅಕ್ಕ ನಾನೇ ಮಾಡ್ತಿದ್ದೀನಿ. ಥ್ಯಾಂಕ್ಸ್ ಅಕ್ಕ. ರಾಕೆಟ್ ಗೈಸ್, ನಾನು ತೇಜ ಹೆಂಗೋ ಶರತ್ ಹಪ್ಪಿ ಹಂಗೆ ಅಷ್ಟೇ. ಆದ್ರೆ ನಾವು ನಿಂತರ ಅಲ್ಲ ಅಕ್ಕ. ನಾನು ಸ್ಟ್ರೈಟ್ ಆಗಿ ಹೇಳ್ತಾ ಇದ್ದೀನಿ. ನಾನು ಸ್ಟ್ರೈಟ್ ಆಗಿ ನಾನು ನಿಮ್ದು ನಾವೇ ಬೇರೆ ನೀವೇ ಬೇರೆ ಅಕ್ಕ. ಹಂಗಿಲ್ಲ, ಹೆಂಗೆ? ಹೌದು ಹಂಗೆ, ಅದು ನಿಮ್ಗೆ ಅರ್ಥ ಆಯ್ತದೆ ಅನ್ಕೋತೀನಿ. ಹೌದು ಹಂಗೇನೆ, ಸೀರಿಯಸ್ ಆಗಿ ಮಾವನ ಮಗ, ಅತ್ತೆ ಮಗ. ನನಗೂ ಅತ್ತೆ ಮಗ ತೇಜ ಅಷ್ಟೇ. ಬಟ್ ನಿಮ್ದೇ ಬೇರೆ ತರ ಕೆಮಿಸ್ಟ್ರಿ, ನಮ್ದೇ ಬೇರೆ ತರ ಕೆಮಿಸ್ಟ್ರಿ. ನಮ್ದಿನ್ನೂ ಕೆಮಿಸ್ಟ್ರಿ ನಾವು ಏನಿಲ್ಲ, ತಪ್ಪು ತಿಳ್ಕೊಳ್ಳಲ್ಲ ಬಿಡುಗರು, ತಿಳ್ಕೊಳ್ಳ. ನಮ್ದು ಜಸ್ಟ್ ಫ್ರೆಂಡ್ಶಿಪ್ ಅನ್ನೋ ಕೆಮಿಸ್ಟ್ರಿ ಇದೆ. ಸೀರಿಯಸ್ ಆಗಿ ಹೌದು ನಿಜ ಅಕ್ಕ. ಕೆಮಿಸ್ಟ್ರಿ ಇಲ್ಲ, ನಾವು ಬೆಸ್ಟ್ ಫ್ರೆಂಡ್ಸ್ ತರ. ನಾವು ಜಸ್ಟ್, ನೀವು ಬೆಸ್ಟ್ ಫ್ರೆಂಡ್ಸ್, ನಾವು ಜಸ್ಟ್ ಫ್ರೆಂಡ್ಸ್ ಅಷ್ಟೇ. ಡಿಫ್ರೆನ್ಸ್ ಇದೆ, ಅರ್ಥ ಆಗುತ್ತೆ. ಅದನ್ನೇ ಹೇಳಿದ್ದು. ಅದ್ರ ಬಗ್ಗೆ ಕೆಮಿಸ್ಟ್ರಿ ಬಗ್ಗೆ ಮಾತಾಡಿದ್ದು ಅಷ್ಟೇ. ಹೌದು. ನೀವು ಯಾಕೆ ಬೇರೆ ಅನ್ಕೊಂಡ್ರಿ? ನೀವೇನಕ್ಕೆ ಬೇರೆ ಅಂತ ಅನ್ಕೊಂಡ್ರಿ? ಕೆಮಿಸ್ಟ್ರಿ ಬರ್ತದೆ. ಜಸ್ಟ್ ಫ್ರೆಂಡ್ ಬೇರೆ, ಬೆಸ್ಟ್ ಫ್ರೆಂಡ್ ಬೇರೆ. ಜಸ್ಟ್ ಫ್ರೆಂಡ್ ಬೆಸ್ಟ್ ಜಸ್ಟ್ ಫ್ರೆಂಡ್ ಏನಂದ್ರೆ ಜಸ್ಟ್ ಅಲ್ಲಿ ಇರ್ತಾರೆ, ಬೆಸ್ಟ್ ಫ್ರೆಂಡ್ ಏನಂದ್ರೆ ಬೆಸ್ಟ್ ಅಲ್ಲಿ ಇರ್ತಾರೆ. ಜಸ್ಟ್ ಯಾವುದೇ ಆಗಿದ್ರು ಫ್ರೆಂಡ್ ಅಂತ ಬಂದಾಗ ಆ ದೃಷ್ಟಿಲಿ ನೋಡಕ್ಕಾಗಲ್ಲ. ಬಟ್ ಅದು ಬೇರೆ ಕೆಮಿಸ್ಟ್ರಿ, ಇದು ಬೇರೆ. ಜಸ್ಟ್ ಅಂದ್ರೆ ಜಸ್ಟ್ ಅಷ್ಟೇ, ಬೆಸ್ಟ್ ಅಂದ್ರೆ ಬೆಸ್ಟ್ ಅಷ್ಟೇ. ಜಗಳ ಅಲ್ಲ ಗೈಸ್, ಇದು ಹೆಲ್ತಿ ಆರ್ಗ್ಯುಮೆಂಟ್ ಅಷ್ಟೇ. ಹೇಳಪ್ಪಿ ಏನದು? ಬೇಡ ಹೇಳಲ್ಲ ಅದು. ಇಲ್ಲ ಯಾವ ಥರ ಸುತ್ತ ನಿತ್ಯಕ್ಕ ನೀವು ಮಾತ್ರ ಏನು ಮತ್ತೆ ಎಲ್ಲಿ ನಿಮ್ಮ ಅತ್ತೆ ಮಗ ಎಲ್ಲಿ ಏನಕ್ಕೆ ಬಿಟ್ಟು ಬಂದ್ಬಿಟ್ಟಿದ್ದೀರಾ? ನೀವು ಅವ್ರ ಜೊತೆ ಬರ್ಬೇಕಲ್ವಾ ಪಾಪ, ಅವ್ರು ಬೇಜಾರು ಮಾಡ್ಕೊಳಲ್ವಾ? ಹೇಳಿ. ನಾನಾದ್ರೂ ಬಿಟ್ಟು ಬರ್ತೀನಿ ಗೈಸ್, ಇವ್ರು ನೋಡಿ ಜೊತೆ ಇರ್ತಾರೆ. ಇನ್ನು ನೀವು ಒಂದೇ ಮನೇಲಿ ಇರ್ಬೇಕಿದ್ರೆ ನೀವು ಬೇರೆ ಬೇರೆ ಇರ್ತೀರಾ, ಜೊತೆನೇ ತಾನೇ ಇರ್ತೀರಾ? ಹೇಳಿ ಮತ್ತೆ ಗೈಸ್, ಅರ್ಥ ಆಯ್ತು ಅನ್ಸುತ್ತೆ. ಅರ್ಥ ಆಯ್ತಾ? ಅಷ್ಟೇ ಅಕ್ಕ, ಅಷ್ಟೇ. ಪರವಾಗಿಲ್ಲ. ನೀವು ಅತ್ತೆ ಮಗನಲ್ಲೇ ಇರಿ, ನಾವು ಅತ್ತೆ ಮಗನಲ್ಲಿ ಇರ್ತೀವಿ ಅಷ್ಟೇ, ಮುಗೀತು. ಇನ್ನು ಮಾತಾಡ್ಕೊಂಡು ಮಗ ಮನೇಲಿ ಇರ್ತೀನಿ ಅಂತ. ಹೌದು. ನಾನು ಇರ್ಬೇಕಾ? ಹಂಗಲ್ಲ ಹೇಳಿದ್ದು, ಒಂದೇ ಕಡೆ ಇದ್ದಾಗ ಇರ್ತೀರಾ ಅಲ್ವಾ, ಹಂಗೆ ನಾವು ಅಷ್ಟೇ ಒಂದೇ ಕಡೆ ಇದ್ದೀವಿ, ಹಂಗೆ ಅಷ್ಟೇ. ಓಕೆ ಡನ್. ಓಕೆ ಅಪ್ಪಿ, ಇಟ್ ವಾಸ್ ನೈಸ್ ಸ್ಪೀಕಿಂಗ್ ಟು ಯು. ಥ್ಯಾಂಕ್ ಯು. ನಾನು ಅಪ್ಪಿ ಅತ್ತೆ ಮಗ ಟಾಪಿಕ್ನ ಚೆನ್ನಾಗಿ ರುಬ್ಬಿದ್ದೀವಿ ಅನ್ಸುತ್ತೆ. ಸೊ ಎಸ್, ಬಟ್ ಇಲ್ಲಿಗೆ ಸ್ಟಾಪ್ ಮಾಡಬೇಕು ಅಂತ ಸ್ಟಾಪ್ ಕೂಡ ಮಾಡ್ತಾ ಇದ್ದೀವಿ. ತುಂಬಾ ಮಾತಾಡೋದು ಬೇಡ ಆಮೇಲೆ. ಅದು ತೇಜೋಣ ಬರೋವರೆಗೂ ನೀವು ಮನೆ ಒಳಗಡೆ ಬರಲ್ವಾ? ಓಕೆ, ಇಲ್ಲೇ ಇರಿ, ಇಬ್ರು ಮಗ ಒಟ್ಟಿಗೆ ಆರತಿ ಮಾಡಿ ಒಳಗಡೆ ಕರ್ಕತ್ತೀನಿ. ಅಕ್ಕ ನೀವೇನು ಕ್ಯಾಮ್ರಾ ಎತ್ತಿಲ್ಲ ಇನ್ನ? ನಿತ್ಯ ಅಕ್ಕ ನೀವೇನು ಕ್ಯಾಮ್ರಾ ಎತ್ತಿಲ್ಲ ಇನ್ನ? ಅವಳು ಫೋನ್ನ ನನಗೆ ದಾನ ಮಾಡ್ಬಿಟ್ಟು ಅವಳೆ ಸ್ಟೋರೇಜ್ ಇಲ್ಲ ಅಂದ್ಬಿಟ್ಟು ಗೆಳತಿಯೇ ನಿನ್ನ ಅಕ್ಕ. ಮತ್ತೆ ತೇಜೋಣ ಬರೋವರೆಗೂ ಇಲ್ಲೇ ನೀವು ಇರ್ತೀರಾ, ಆಚೆನೆ ಹಿಂಗೆ ಇರ್ತೀರಾ? ಹಂಗಿಲ್ಲ, ನಾವು ವಾಕಿಂಗ್ ಮಾಡ್ತಾ ಇದೀವಿ, ಸ್ವಲ್ಪ ಸ್ಲಿಮ್ ಆಗೋಣ. ಇದು ಯಾರಾದ್ರು ಅವ್ರು ತೇಜ್ ಬ್ರೋ ಬಂದಿಲ್ಲ ಅಂತ ವೆಯ್ಟ್ ಮಾಡ್ತಾ ಇರೋದು ಗೈಸ್. ಅವರು ಏನಂದ್ರೆ ಅವ್ರ ಜೊತೆ ಇವ್ರಿಗೂ ಸೇರಿಸಿ ಆರತಿ ಮಾಡಿ ಒಳಗಡೆ ಕರ್ಕೋಬೇಕಂತ, ಅದಕ್ಕೆ ವೆಯ್ಟ್ ಮಾಡ್ತಾವ್ರೆ.
ಆರತಿ ಎತ್ಬೇಕಾದ್ರೆ ನೀವೇ ಕಾಸು ಕೊಡ್ಬೇಕಪ್ಪ, ಹಂಗಂದ್ರೆ ಆರತಿ ಎತ್ತಿ, ನನ್ಗೇನ್ ಬೇಜಾರಿಲ್ಲ. ಕೊಡ್ತೀನಿ ಅಕ್ಕ. 50 ಪೈಸಾ ಓಕೆನಾ? ನೋ 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 ಅಷ್ಟೇ ಅಕ್ಕ ಬಜೆಟ್, ನಾವು ಲೋ ಬಜೆಟ್ ಪರ್ಸನ್. ವೆರಿ ಲೋ ಬಜೆಟ್. ದುಡ್ಡಿಲ್ಲ ನನ್ನ ಹತ್ರ. ಯಾಕೆ ಹಿಂಗೆ ನಾಟ್ ರಿಚ್ ಕಿಡ್ ನಾವು. ಗೈಸ್ ನಾವೇನೋ ವೆಯ್ಟ್ ಮಾಡ್ಬೇಕು. ಇವಾಗ ಇವ್ರಿಬ್ರು ಅವರೇ ಗೈಸ್, ಇಲ್ಲೇ ಮಾಡ್ಬಿಟ್ರೆ ನಾನು ಏನಕ್ಕೆ ಮಾಡ್ತೀರಾ? ಸುಮ್ಮನೆ ಏನಕ್ಕೆ ಮಾಡ್ತೀರಾ? ನಾನು ಎಂಟ್ರಿ ಕೊಡಿಸ್ತೀನಿ. ಎಂಟ್ರಿ ಆಗೋಗ್ಬಿಟ್ಟೆ. ಅವ್ರಿಗೆ ಎಂಟ್ರಿ ಕೊಡ್ಸಕ್ಕೆ ಎಲ್ರಿಗೂ ಸಿಗುತ್ತಾ ಆ ಭಾಗ್ಯ? ಹಂಗಾರೆ ನೀವು ಕಾಸು ಕೊಟ್ಬಿಟ್ರೆ ಮಾಡ್ತೀರಾ? ಗುಡ್ ಕ್ವಶನ್. ಏನು ಆಡ್ತೀನಾ? ಕಾಸ್ಗಿಂತ ನನ್ನ ಪ್ರೀತಿ ದೊಡ್ಡದು ಅಕ್ಕ. ಮಾಡ್ಬಿಟ್ರಿ, ಬಟ್ ಇದಕ್ಕಿಂತ ಅದು ಬೇಕು ಮುಖ್ಯ. ಅದು ಇದ್ರೆ ಸರಿ ಅಲ್ವಾ? ಏನೋ ಅದನ್ನು ಒಂದು ನೆನಪಿಗೆ ಏನೋ ತಗೊಂಡು ಸಂಧ್ಯಾಕ ಕೊಟ್ಟಿದ್ದ ದುಡ್ಡಲ್ಲಿ ತಗೊಂಡು ಅಂತ ಏನೋ ಒಂದು ನೆನಪಿರುತ್ತೆ. ನಾನು ನಿಮ್ಮ ಪ್ರೀತಿಯಿಂದ ಆರತಿ ತೆಗಿಯೋದೇ ನಿಮ್ಗೆ ಅದಕ್ಕಿಂತ ಪ್ರೈಸ್ಲೆಸ್ ಮೆಮೊರಿ. ಬಟ್ ಅದೇ ಏನೋ ಯಾವಾಗಲೂ ಆರತಿ ಮಾಡಿದ್ರು ಅಂದ್ಬಿಟ್ಟು ಇದಾಗೋಗ್ಬಿಡುತ್ತೆ. ಏನಾದರೂ ಒಂದು ಐಟಮ್ ತಗೊಂಡು ಇಟ್ಕೊಂಡಿದ್ರೆ ಅದು ನೋಡ್ದಾಗೆಲ್ಲ ಇದು ಸಂಧ್ಯಾಕ ಕೊಡ್ಸಿದ್ದು, ಸಂಧ್ಯಾಕ ಕೊಟ್ಟು ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಕೊಟ್ಟಿದ್ದ ಅಮೌಂಟಲ್ಲಿ ತಗೊಂಡಿದ್ದು ಅಂತ ಒಂದು ನೆನಪಿರುತ್ತೆ. ನಾನು ಹಿಂಗೆ ಆರತಿ ಎತ್ತೀನಲ್ಲ, ಅವಾಗ ಫೋಟೋ ಹಿಡ್ಬಿಡ್ತೀನಿ. ಫೋಟೋ ಹಿಡ್ಬಿಟ್ಟು ಕೊಡ್ತೀನಿ. ಪ್ರತಿ ಸಾರಿ ನೋಡುವ ಸಂಧ್ಯಾಕ ಹಿಂಗ್ ಮಾಡಿತ್ತಲ್ಲ, ಸಂಧ್ಯಾಕ ಹಿಂಗ್ ಮಾಡಿ. ಅದಕ್ಕೆ ನೀವು ಆರತಿನೂ ಮಾಡಕ್ ಹೋಗ್ಬೇಡಿ, ನನಗೆ ಫ್ರೇಮು ಕೊಡಬೇಡಿ ಬಿಡಿ. ಗೈಸ್ ಸಬ್ಸ್ಕ್ರೈಬರ್ಸ್ ಹಾರ್ಟ್ ಬೀಟ್ ಮಾಡ್ತಾವ್ರೆ ಗೈಸ್. ಏನು ಅದೇ ಸರಿ, ನೀವು ಏನಕ್ಕೆ ಈ ಥರ ಆಚೆ ಇರೋದು? ನಾವು ನಾನು ನಿನ್ನ ಕರ್ತಾ ತಾನೆ, ಬಾ ಅಪ್ಪಿ ವಾಕಿಂಗ್ ಮಾಡೋಣ ಅಂತ. ನಿಮಗೆ ಅಕ್ಕ ಎಲ್ಲಿ ಕರೆದ್ರಿ? ಏನಕ್ಕೆ ಈ ಥರ ಸುಳ್ಳು ಹೇಳ್ತಾ ಇದ್ದೀರಾ ನನಗೆ? ಅಕ್ಕ ಒಳ್ಳೆ ಒಳ್ಳೆ ಹುಡುಗಿಗೆ ಜನ್ಮ ಕೊಟ್ಟಿದ್ದಾರೆ ಅಲ್ವಾ? ಗೈಸ್ ನಮ್ಮ ಅಪ್ಪಿ ಒಳ್ಳೆ ಹುಡುಗಿ. ಅಷ್ಟು ಇಲ್ದಿರಾ ಶರತ್ಗೆ ಅಷ್ಟು ಸಪೋರ್ಟ್ ಮಾಡೋಕ್ಕಾಗ್ತಿಲ್ಲ. ಹೌದು, ನನಗೆ ಅದ್ರ ಮೇಲೆ ಫುಲ್ ಏನಿದೆ ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು. ಐ ಅಪ್ರಿಷಿಯೇಟ್ ಇಟ್. ಓ ಕರೆಕ್ಟ್ ಮಾತಾಡ್ತೀನಿ. ಅಕ್ಕ ಏನೇನು ಅನ್ಕೋಬಿಡಿ, ಇದು ಸುದೀಪ್ ಅಣ್ಣ ತಂದು ಕೊಟ್ಟಿದ್ದು ಸ್ವೀಟ್ನ ನಿಮಗೆ ಕೊಡ್ತಾ ಇದ್ದೀನಿ ಅಷ್ಟೇ. ನಾನು ಅಷ್ಟೇ, ಇನ್ನೇನು ಇಲ್ಲ. ಮನೆಗೆ ಬಂದಿದ ತಕ್ಷಣ ಸ್ವೀಟ್ ಕೊಡ್ತಾವ್ರೆ. ಅದೇ ಸ್ವೀಟ್ ಕೊಡ್ತಿರೋದು ಏನಕ್ಕೆ ಅಂದರೆ, ಅಣ್ಣ ನಿಮ್ಮ ಸ್ವೀಟ್ನ ನಿಮಗೆ ವಾಪಸ್ ಕೊಡ್ತಾ ಇದ್ದೀನಿ ತಗೊಂಡು. ಏನಕ್ಕೆ ಏನಕ್ಕೆ ಹೌದಾ? ನನ್ನ ಸ್ವೀಟ್ನ ನಾನೇ ತಗೊಂಡು ನಿಮ್ಮ ಸ್ವೀಟ್ನ ನಿಮಗೆ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು. ಏನಕ್ಕ? ಒಂದೇ ಒಂದು ನಿಮಿಷ ಪ್ಲೀಸ್, ನನಗೆ ಇದ್ರ ಟಾರ್ಚ್ ಆನ್ ಮಾಡೋಕ್ಕೆ ಗೊತ್ತಾಗ. ಗೈಸ್ ನನಗೆ ಅಪ್ಪಿ ಅವರು ಅವ್ರ ಮನೆಗೆ ಅಕ್ಕ, ಈ ಥರ ಅವಮಾನ ಆದ್ಮೇಲೆ ನೀವು ಇರ್ಬೇಕಾ ಭೂಮಿ ಮೇಲೆ? ಸಂಧ್ಯಾಕ್ಕ, ನಾನು ಮಾತಾಡಲ್ಲ, ಅದು ಅವಮಾನನೇ. ಒಂದು ಪಾಪನ ನೀವು ಸಮಾಧಾನ ಮಾಡಿ ಎತ್ಕೊಳಕ್ಕಾಗಲ್ಲ. ನಮ್ಮನೆ ಸಿರಿ ನೋಡ್ಬಿಟ್ರೆ ಇದಕ್ಕಿಂತ ಡಬಲ್ ಅದು. ಹಾಂ, ಮತ್ತೆ ಅವಳನ್ನ ಅಡ್ಜಸ್ಟ್ ಮಾಡ್ಕೊಂಡಿದ್ರೆ ಅಂದ್ರೆ ಇವಳನ್ನ ಎತ್ಕೋಬೇಕು ತಾನೆ. ಮಾಡಿ, ನೀವು ಡ್ಯಾನ್ಸ್ ಮಾಡಿ. ನಾವು ಟ್ರೆಂಡಿಂಗ್ ಸ್ಟೆಪ್ ಮಾಡ್ತಾ ಇದೀವಿ ಗೈಸ್ ಜೋಶಲ್ಲಿ. ಹಾಂ, ಯಾವ ಥರ ಜೋಶ್ ಇದು? ಸುಮ್ಮನೆ ಹಂಗೆ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ದಿ ನೆಕ್ಸ್ಟ್ ಡೇ. ನಾನು ನಿಮಗೋಸ್ಕರ ಕಾಫಿ ತಂದಿದ್ದೀನಿ ಅಂತ ಅನ್ಕೊಂಡ್ರೆ ಅಷ್ಟೊತ್ತಿಂದ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಜನ ಹಿಂಗೆಲ್ಲ ಮಾಡಬಾರ್ದು ಗೈಸ್. ಅಕ್ಕ ನಿತ್ಯ ಅಕ್ಕ ಮತ್ತೆ ನಿಮಗೆ ತಂದಿದ್ದೀನಿ ಅನ್ಕೊಂಡ್ರಾ? ನೀನೇ ಕುಡಿಯಕ್ಕೆ ಇಲ್ಲ, ಸುದೀಪ್ ಅಣ್ಣಗೋಸ್ಕರ ಮಾಡ್ಕೊಂಡ್ ಬಂದಿದ್ದೀನಿ. ಆಯ್ತವ ಆಯ್ತು ಕೊಡವ. ನಾನೆಲ್ಲ ಶರತ್ಗೋಸ್ಕರ ಅನ್ಕೊಂಡೆ. ಇಲ್ಲ, ಶರತ್ ಕಾಫಿನೇ ಕುಡಿಯಲ್ವಲ್ಲ, ಅವನಿಗೋಸ್ಕರ ಮಾಡೋದು. ಹೌದು, ಅದಕ್ಕೆ ನಿಮಗೆ ಮಾಡ್ಕೊ ಬಂದಿಲ್ಲ ನೋಡಿ. ಮುಂಚೆನೇ ನಿಮ್ಮ ಬಗ್ಗೆ ಎಲ್ಲ ಎಷ್ಟು ತಿಳ್ಕೊಂಡಿದ್ದೀನಿ ಅಂತ, ಇಷ್ಟೊಂದು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀನಿ ನೋಡಿ ನಾನು. ಹೌದು ಅಪ್ಪಿ, ಖಂಡಿತ. ಅದಕ್ಕೆ ನಿಮಗೆ ಕಾಫಿ ಮಾಡ್ಕೊಂಡು ಬಂದಿಲ್ಲ ನಾನು. ಮತ್ತೆ ನಾನೇನು ಕುಡಿತೀನಿ ಅಪ್ಪಿ? ಹಾಲು, ಹಾರ್ಲಿಕ್ಸ್, ಬೂಸ್ಟ್, ಬೋರ್ಮಿಟ, ಬಾದಾಮ್ ಎಲ್ಲ ಆಪ್ಷನ್ ಹೇಳ್ಬಿಡು. ಅಂದರೆ ಇದು ಯಾವುದಾದ್ರೂ ಕುಡಿತೀರಾ ಅಲ್ವಾ? ಹಾಲ್ಗೆ ಯಾವುದಾದ್ರೂ ಪೌಡರ್ ಹಾಕ್ಕೊಟ್ರೆ ಮತ್ತೆ ನೋಡಿ ಎಷ್ಟು ಅರ್ಥ ಮಾಡ್ಕೊಂಡಿದ್ದೀನಿ. ಮತ್ತೆ ಗೈಸ್ ಮಾಡ್ತಾಳೆ ಗೈಸ್ ನೆನ್ನೆಯಿಂದ. ಕಾಫಿ ಕೊಟ್ಟು ಇಷ್ಟು ತಂದಿದ್ದೀನಿ ಅಂತ ಇಷ್ಟೊಂದು ಪ್ರಿಪ್ರೇಷನ್ ಆದ್ರೂ ಅದಕ್ಕೋಸ್ಕರ ಥ್ಯಾಂಕ್ ಯು.
ನೋಡು ಅವ್ನು ಇದನ್ನು ತಣ್ಣಗಾಗ್ಬಿಟ್ಟಿದೆ ಅಂತ ಮತ್ತೆ ಮುಂಜಾನೆ ಕರ್ಕೊಂಡು ಬಂದ್ಬಿಡ್ತೀನಿ ರೀ. ಡಿಪ್ರೆಷನ್ಗೆಲ್ಲ ಏನಕ್ಕೆ ಹೋಯ್ತೀರಾ ಹತ್ರ? ಯಾರು ನೆನ್ಪು ಮಾಡ್ಕೊಂಡು ಡಿಪ್ರೆಷನ್ಗೆ ಹೋಯ್ತೀರಾ ಅಕ್ಕ? ಇನ್ನ ನಮ್ಮ ಅತ್ತೆ ಮಗ ಬಂದಿಲ್ಲ ಅಂತ ಅನ್ಕೊಂಡು ಡಿಪ್ರೆಷನ್ಗೆ ಹೋಯ್ತೀರಾ? ನನಗೆ ಆಗ್ತಾ ಇಲ್ಲ ಇರಕ್ಕೆ ಒಂಥರ ಮರೆಯಕ್ಕೆ. ಗೈಸ್ ನೆನ್ನೆಯಿಂದ ನೋಡ್ತಾ ಇದ್ದೀನಿ ಗೈಸ್, ಅತ್ತೆ ಮಗ ಅಂತ ಏನ್ ಮಾಡ್ತಾವ್ರೆ, ಜೀವ ಹಿಂಡಿ ಈರ್ತಾವ್ರೆ. ಯಾಕಪ್ಪಿ ಅವ್ರೆ ಹಿಂಗೆಲ್ಲ ಮಾಡೋದು ನೀವು? ಅಂದ್ರೆ ನೀವೇನಂದ್ರಿ ಇವಾಗ ಡಿಪ್ರೆಷನ್ಗೆ ಹೋಯ್ತಿದ್ದೀನಿ ನಾನು ಅಂತ ಅಂದ್ರ ಅಂದಿಲ್ವಾ? ಹೋಗ್ತಿದ್ದೀನಿ ಅಂದಿದ್ದು ಗೈಸ್. ನಾನು ಬೆಳಿಗ್ಗೆ ಬೇಗ ಎದ್ಬಿಟ್ಟೆ ಆ್ಯಂಡ್ ಒಳ್ಳೆ ನಿದ್ದೆ ಬಂದಿತ್ತು ಕನ್ಸಲ್ಲೆಲ್ಲ. ಕನ್ಸಲ್ಲೆಲ್ಲ ನಿದ್ದೆ ಬರುತ್ತಾ? ನಿದ್ದೆ ಕನ್ಸು ಬರೋದು ಕೇಳಿದ್ದೀನಿ. ಇದ್ಯಾವ್ದಿದ್ದು ನಿದ್ದೆ ಕನ್ಸಲ್ಲಿ ನಿದ್ದೆ ಬರೋದು? ನಿದ್ದೆಲಿ ಒಳ್ಳೆ ಕನ್ಸು ಬಂದಿತ್ತು ಅಂದ್ರೆ ಅದೊಂಥರ ಲೆಕ್ಕ. ಅದ್ಬಿಟ್ಟು ಏನದು ಕನ್ಸಲ್ಲಿ ನಿದ್ದೆ ಬಂದಿತ್ತು ಅಂದ್ರೆ ಮೈ ಡ್ರೀಮ್ ಬಾಯ್ ಕನ್ಸಲ್ಲಿ ಬಂದಿರ್ಬೇಕು. ತೇಜು ಬ್ರೋ ಬಂದಿದ್ರಾ? ಮತ್ತೆ ತೇಜು ಬ್ರೋ ಇಸ್ ಮೈ ಬೆಸ್ಟ್ ಫ್ರೆಂಡ್. ಹಾಂ, ಅತ್ತೆ ಮಗ ಬೆಸ್ಟ್ ಫ್ರೆಂಡ್. ನೋಡಿ ನಾನು ಎನಿಮಿ, ಅವನು ನಾನು ಎನಿಮಿ. ಮಾತೇ ಇಲ್ಲ, ಮಾತಾಡ್ತಾವನೆ ಆದ್ರೆ ಎನಿಮಿ. ಹೌದು, ಮೊನ್ನೆಯಿಂದ ಎನಿಮಿ ಅವನು ನನಗೆ. ಹೌದಾ? ಹೌದು. ಜಗಳ ಮಾಡಿದ್ರ? ಹೌದು, ಜೋರ್ ಜಗಳ ಆಗೋಯ್ತು. ಹೌದಾ? ಅದೆಲ್ಲ ಕಾಮನ್. ಅತ್ತೆ ಮಕ್ಕಳು ಜಗಳ ಆಡೋಷ್ಟು ಬೇರೆ ಯಾರು ಆಡಲ್ಲ ಗೈಸ್. ಇವನ್ ಲವರ್ಸು ಕೂಡ ಆಡಲ್ಲ, ಇವನ್ ಫ್ರೆಂಡ್ಸು ಆಡಲ್ಲ. ಹೌದು, ನಿಜ ಅದು ಗೈಸ್. ನಮ್ ಸುಮ್ನೆ ಟ್ರಿಗರ್ ಆಗ್ಬಿಡುತ್ತೆ ಗೈಸ್. ಶರತಾ ಏನಕ್ಕೆ ಆಡಿದ್ದಂತ ರೀಸನ್ ಕೇಳಿ ಅಕ್ಕ, ರೀಸನ್ ಕೇಳಿ ಅವನನ್ನ. ಆಂಟಿ ಗುಡ್ ಮಾರ್ನಿಂಗ್. ಥ್ಯಾಂಕ್ಸ್ ಆಂಟಿ. ಗುಡ್ ಮಾರ್ನಿಂಗ್ ಅಜ್ಜಿ. ಗುಡ್ ಮಾರ್ನಿಂಗ್ ಹೇಳಿ. ಅಯ್ಯೋ ಕ್ಯೂಟ್ ಆಗಿ ಹೇಳ್ಬಿಟ್ರು. ಬಾರಮುದೇವಿ. ರೆಸ್ಪೆಕ್ಟ್ ಇಲ್ಲ ನಮ್ಗೆ. ರೆಸ್ಪೆಕ್ಟ್ ಇಲ್ಲ ಬಾರಮುದೇವಿ. ನೀವಿಷ್ಟು ಸಾಫ್ಟ್ ಆಗಿ ಕರೆದ್ರೆ ಯಾಕೆ ಬರ್ತಾನೆ ಅವನು? ನಂತರ ಕರಿಬೇಕು. ನೋಡಿ ಕರಿತೀನಿ. ನಾ ಶರತ್ತು ಬೈಲಿ ಇದ್ದು ಏನ್ ಹೇಳಿ ಇದ್ದು ಗುಡ್ ಮಾರ್ನಿಂಗ್ ಹೇಳ. ವೆರಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅಂತ. ನಾವು ಜಗಳ ಆಡಿದಕ್ಕೆ ರೀಸನ್ ಕೇಳ್ತಾವ್ರೆ ಅವರು. ಅದಲ್ಲಲ್ಲೋ, ನಾನು ನೀನು ಜಗಳ ಆಡಿದ್ದು. ನಾವು ಜಗಳ ಆಡಿದಕ್ಕೆ ರೀಸನ್ ಕೇಳ್ತಾರದು. ನಾವ ಒಂದು ಇದಾಡ್ತಿದ್ದ A to Z ಚಾಲೆಂಜ್ ಅಲ್ಲಿ ನೀವು ಸ್ವಲ್ಪ ಹೈಟ್ ಇಡಬೇಕು. ಅವ್ನು ಹೈಟ್ ಇದ್ದಾನೆ ಕ್ಯಾಮ್ರಾನ. ನಾನು ಇಲ್ಲೇ ಇಡ್ತೀನಿ. ಅದೊಂದು ಒಂದು A to Z ಚಾಲೆಂಜ್ ಆಡ್ತಿದ್ದು, ಅದ್ರಲ್ಲಿ ಜಗಳ ಆಗಿದ್ದು. ನಾನ್ ಗೆದ್ನ ಅವಳು ಗೆದ್ದ ಅಂತ ಅಂದ್ಬಿಟ್ಟು. ಯಾರು ಗೆದ್ರಿ? ನಾನೇ. ಇಬ್ರು ಗೆಲ್ಲಿಲ್ಲ. ಅಫ್ಕೋರ್ಸ್ ನಾನೇ ಗೆದ್ದು. ಏನಿಬ್ರು ಗೆಲ್ಲಿಲ್ಲ. ಬರ್ಬೇಕು ಹಿಂಗೆ. ಸ್ವಲ್ಪ ಸೋಲ್ಬೇಕು. ಸ್ವಲ್ಪ ಜಾಸ್ತಿನೇ ಸೋಲ್ಬೇಕು. ನೋಡಿ ಎಷ್ಟು ಅರ್ಥ ಮಾಡ್ಕೊಂಡವ್ನೆ. ಅಷ್ಟು ನೀಟಾಗಿ ಅರ್ಥ ಮಾಡ್ಸಿದೀನಿ. ಆಯ್ತು ಗೈಸ್, ನನ್ ತೇಜ ಫಸ್ಟ್ ಇವ್ರಿಬ್ರು ಬಾಂಡಿಂಗ್ ನೋಡ್ತೇಜ ಕಲಿತೇಜ ಒಂಚೂರು ಅನ್ಬೇಕು ಅಲ್ವಾ ಶಶಿಕಲಾ? ಮಿನಿಸ್ಟರ್ಸ್ ಅಲ್ಲಿ ಯಾರು ಇಷ್ಟ ಅಂತ ಎಲ್ರು ಮುಂದೆ ಹೇಳ್ತೀನಿ ಅನ್ನಲ್ಲ. ಅವಾಗ ಎಲ್ರು ಫೋನ್ ಕರೀರಿ ಅಕ್ಕ ನಿಮ್ದ ಇದೆ. ಫೋನ್ ಕೊಡಿ ಕರೀರಿ. ಬಂದನು. ಮಿನಿಸ್ಟರ್ಸ್ ಪ್ಲೀಸ್ ಕಮ್ ಹಿಯರ್, ಯು ಹ್ಯಾವ್ ಅ ಗ್ರೇಟ್ ನ್ಯೂಸ್. ಇವಾಗ ಏನಾದ್ರು ಸರಿ ಬರ್ರಿ ಇಲ್ಲಿ. ಇಲ್ವಾ ರಿಯಾಕ್ಷನ್ ಕ್ಯಾಪ್ಚರ್ ಮಾಡ್ಬೇಕು. 5 ನಿಮಿಷ ಕರೆಕ್ಟ್ ಕೊಟ್ರೆ ಅಪ್ರೂಪ್ ಹೊಸ ಬಟ್ಟೆ ಹಾಕ್ತೀನಿ. ಈ ಟಿ ಶರ್ಟ್ ಮ್ಯಾಚ್ ಎರಡರಲ್ಲಿ ಒಂದೇ ಹಿಂಗೆ. ಇದು ಡಿಫ್ರೆಂಟ್ ಆಗಿದೆ, ಅದು ಚೆನ್ನಾಗಿದೆ. ಒಂದು ಹಿಂಗಿರ್ಬೇಕು. ಪ್ಲೀಸ್ ಫಿಟ್ ಇನ್ ದಿ ಫ್ರೇಮ್ ನಾವು. ಇವ್ರನ್ನೆಲ್ಲ ಒಂದು ಫ್ರೇಮ್ ಹಾಕೋದು ಒಂದು ಕಷ್ಟ. ಅಮ್ಮ ಬಾರಮ್ಮ ಇಲ್ಲಿ. ಇದು ಲಾಸ್ಟ್ ಅಲ್ಲ ಅಕ್ಕ. ಏನ್ ಸಖತ್ತಾಗಿ ಕಾಣಿಸ್ತಾ ಇದ್ದೀರಾ? ಅಪ್ಪಿ ಇವಾಗ ನಾನು ಚೇಂಜ್ ಇಲ್ಲ ಅಕ್ಕ, ನನ್ನ ಮೇಲೆ ಅಷ್ಟು ಡೌಟ್ ಇಲ್ಲ. ನೀವು ಆಪೋಸಿಟ್ ಟೀಮ್ ಆದ್ರೆ ನಾನು ಪಕ್ಕನೇ ಹೇಳ್ತೀನಿ ಅಕ್ಕ. ಹೇಳ ಅಪ್ಪಿಗೆ ಮಿನಿಸ್ಟರ್ಸ್ ಅಲ್ಲಿ ಯಾರು ಇಷ್ಟ ಗೊತ್ತಾ? ಈಗ ಬಾರಿ ಇಲ್ಲಿ ಬನ್ನಿ. ಏನಿಲ್ಲ ಪರವಾಗಿಲ್ಲ ಬನ್ನಿ. 14 ಮಿನಿಟ್ಸ್ ಅದಾದ್ಮೇಲೆ ಇದಾಗಿ. ಏನಕ್ಕೆ ಈ ಥರ ಕ್ಯಾಮ್ರಾ ಇಟ್ಕೊಂಡು ನಿಂತಿದ್ವಿ? ಯಾರು ರೆಸ್ಪಾನ್ಸೇ ಮಾಡ್ತಾ ಇಲ್ಲ. ಸೂಪರ್ ಕಾಣಿಸ್ತೀವಿ. ಮಿನಿಸ್ಟರ್ಸ್ ಅಲ್ಲಿ ಯಾರು ಇಷ್ಟ ಅಂತ ಅಲ್ವಾ? ನೀವು ನಮ್ಮ ಅಪೋಸಿಟ್ ಟೀಮ್ ಅಲ್ಲಿ ಇದ್ರು ನಮ್ಗೆ ಶರತ್ ಕನ್ನಡಿಗ ಇಷ್ಟ. ಗೈಸ್ ಅವಾಗಲೇ ನಿಮ್ಮ ನೇಮ್ ಹೇಳಿದ್ದೆ ಅಷ್ಟೇ, ಯಾರು ನೇಮ್ ಹೇಳಿರಲಿಲ್ಲ ನಾನು.
ಅಷ್ಟೇ ನಾನೇನೋ ಅವ್ರ ಹೆಸರು ಹೇಳಿದ್ರೇನೋ ಸಿಗಡಿ ತಿರ್ಸೋಣ ಅನ್ಕೊಂಡೆ. ಸರಿ ಆಯ್ತು ಗೈಸ್. ನನ್ನ ಯಾಕೆ ಸುಮ್ಮನೆ ಕೇಳಿ ಅಂತ. ನಿತ್ಯ ನಿತ್ಯ ಯಾವ ಪಾಪಚಿನೂ ಇಲ್ಲ ನಾನು. ಪಾಪಚ್ಚಿ ಅಂದ್ರೆ ಪಾಪು ಏನು ಅಕ್ಕ ಅವರೆಲ್ಲ ಇಷ್ಟಿಷ್ಟು ಇಷ್ಟ, ಇಲ್ಲಿ ನೋಡಿ ಅವರೆಲ್ಲ ಇಷ್ಟಿಷ್ಟು ಇಷ್ಟ, ನೀವು ಇಷ್ಟ. ಐತೆ ಅಕ್ಕಿ ನಿಂಗೆ ಅಕ್ಕ ಏನಿಲ್ಲ ಮತ್ತೆ ಅಕ್ಕ ಆಂಟಿ ಏನಾಯ್ತಕ್ಕ? ಯಾರೇಮೂ ಸಿಗ್ಲಿಲ್ವಾ ಕರಿಯಕ್ಕೆ? ಬಿಗ್ ಬಾಸ್ ನಂಗೆ ಇಷ್ಟ ಇಲ್ಲ. ನೀವು ಹೋಗ್ತೀರಾ? ಬನ್ನಿ. ನಾನು ಹೋಗ್ತೀನಿ ಬಿಗ್ ಬಾಸ್. ಬಾಗಿಲು ತೆಗೀರಿ ಬಿಗ್ ಬಾಸ್. ತೆಗ್ದಿರಕ್ಕ ಯಾಕೆ ತೆಗೀರಿ ಅಂತಿದ್ದೀರಾ ಅಕ್ಕ? ಬಿಗ್ ಬಾಸ್ ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ಅವ್ರೆ. 5 ಜನ ಜೊತೆಗಳಲ್ಲಿ ಇರಕ್ಕಾಗಲ್ಲ ಬಿಗ್ ಬಾಸ್. ನನ್ನೇ ಗೆಲ್ಲಿಸ್ತೀರ ನೋಡಿ ಬಿಗ್ ಬಾಸ್. ಸಂಧ್ಯಾಕ್ಕ ಬಾಯ್ ಬಾಯ್. ಬೇಸ್ ಇಲ್ಲಿಗೆ ಮಿನಿಸ್ಟರ್ಸ್ ಎಲ್ಲ ಬಿಟ್ಟು ನಾನು ಬಿಟ್ಬಿಟ್ಟು ಹೋಯ್ತವ್ರೆ. ಬಾಯ್ ಬಾಯ್ ಅಣ್ಣ, ಬಾಯ್ 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 ಬಾಯ್. ಮಾಡ್ಸೋದೇ ಇರೋದಪ್ಪ. ಎಕ್ಸ್ಕ್ಯೂಸ್ ಮೀ, ಯಾವುದೇ ಕಾರಣಕ್ಕೂ ಮಾಡಲ್ಲ ಅವಳು. ನೋಡಿ ಹೆಂಗ್ ಮಾಡ್ತಾನೆ. ಬಾಯ್ ಮಾಡೆ. ಏನೋ ಆಮೇಲೆ ನಾನಿಲ್ಲ. ನಾನಿಲ್ಲ ಅಂತ 3 ದಿನ ಬಿಟ್ಬಿಟ್ಟು ಅಳಕ್ಕೆಲ್ಲ ಹೋಗ್ಬೇಡ ಆಯ್ತಾ? 3 ದಿನ ಎಲ್ಲ ಅಳಕ್ಕೆಲ್ಲ ಹೋಗ್ಬೇಡ ಆಯ್ತಾ? ಏನ್ ಮಾಡ್ತಿದ್ದೀಯ? ನನ್ನ ಕರ್ಕೊಂಡ್ಬಂದ್ಬಿಟ್ಟು ಕೇಳು. ಕೇಳು. ಅದು ಟಮಾಟನ್ ಕುಯ್ಯಕ್ಕೂ ನನಗೆ ಕೇಳು. ಟಮಾಟನ್ ಕುಯ್ಯಕ್ಕೂ ಕೇಳು. ಹಂಗೆ ಹೆಂಗೆ ಹೇಳ್ತಿದ್ದಾನು ಒಚ್ಚರೇಕೆ ಪೂರ್ತಿನ ಸಮದೈತೀನಿ. ಓ ಹೊಲ್ದಲ್ಲಿ ಅದು ಟಮಾಟನ್ ಕುಯ್ಯಲ್ಲ, ಅದನ್ನು ಬಂದು ಕುಯ್ಯೋಣ ನೋಡು. ಮತ್ತೆ ಯಾಕೆ ನಡಿ, ಎಣ್ಣೆನ ಕಲಸಿದ್ದು ಮಾಡ್ಕೊಟ್ಬಿಡ್ತೀನಿ ಹೊಲ್ದಲ್ವೇ. ಆಮೇಲೆ ಬಂದು ಟೊಮೆಟೊ ಕುಯ್ಬೇಕಾ? ನೀನು ಕುತ್ಕೊಂಡು ನೋಡಯ್ಯ. ಇವಾಗ ಕಸ ಗುಡಿಸ್ಪಾಯ್ತು, ನಾನು ಟೊಮೆಟೊ ಕುಯ್ತೀನಿ. ಪಾತ್ರೆ ಬೆಳಕು. ಪಾತ್ರೆ ಬೆಳಕಕ್ಕೂ ಬರಲ್ಲ ಕೂಡ. ಇದ್ಯಾಕೆ ಹೆಂಗೆ ಆಡ್ತಿದ್ಯಾ? ನಾನು ಹೆಂಗಾರ ಆಡ್ತೀನಿ, ನನ್ನ ಇಷ್ಟ ಅದು. ಲೋ ಪಾತ್ರೆ ಬೆಳಕು. ಮೀಟರ್ ಬೇಕು. ಮೀಟರ್ ಬೇಕು. ಮೀಟರ್ ಬರಲಿ ಬಿಡು. ಬರಲಿ ಬಿಡು. ಇವನಿಗೇನೋ ಹುಚ್ಚು. ಮೈಸೂರಿಗೆ ಹೋಗ್ಬೇಕು ನಾನು. ಯಾಕೆ ಮೂಸಕ್ಕೆ? ಮೈಸೂರು ಸಂತೆ ಅಂತ ನಡೀತದೆ. ಮೈಸೂರು ಸಂತೆ ಗೈಸ್. ಮೈಸೂರಲ್ಲಿ 3 ದಿನ ಮೈಸೂರು ಸಂತೆ ನಡೀತೈತೆ. ಅದಕ್ಕೆ ಹೋಯ್ತಾವೆ. 20 ಮೂಟೆ ಶುಂಠಿ ಬೆಳೆದಿವನು. ಉಗಿ ಮಕ್ಕೆ ಶುಂಠಿ ಬೆಳೆದಿ ಎಲ್ಲ. ಎಷ್ಟು ಲೇ ಜ್ಞಾನವಿ, ಯಾರಿಗೆ ಹೇಳಿದ್ದು ಮೊದಲು? ಯಾರಿಗೆ ಹೇಳಿದ್ದು? ಹೇಳೋದೇನು ರಿಪೀಟ್ ಮಾಡೋದು? ಏನು ಹೇಳಿದೆ? ಓ ಅದೇನು ಬುದ್ಧಿ ಹೇಳಿದೆ ಹೇಳು. ಆಯ್ತು, ಆಫ್ ಮಾಡಿದೆ. ಹೋಗಿ ಮತ್ತೆ ಗುಡ್ಸು ನೀರು ಇಟ್ಟೈತದೆ. ಅತ್ತೆ ನನಗೆ ಕಸ್ ಬರ್ಲು ತಗೊಡಿತಾಳೆ ಹೊಲ್ಕೊಯ್ತೀನಿ ಅಂದರೆ ಏನು ಹೇಳು? ನಮ್ಮ ಅತ್ತೆಗೆ ಹೊಲ್ ತಗೊಯ್ತೀನಿ ಅಂದರೆ ಕಸ್ ಬರ್ಲು ತಗೊಡಿತ್ತೆ. ಲೋ ಇಲ್ಲಿ ಲವ್ ಶಶಾಂಕ್ ಶರತ್ ಕನ್ನಡಿಗವ್ರ ಅಣ್ಣ. ಲವ್ ಅನ್ನೋನ್ ಪರ್ಸನ್. ಅದೇ ಕತ್ರ ಕೊಟ್ಕೊಂಡಿದ್ದೆ ಇನ್ಸ್ಟಾ ಐಡಿನ. ಲವ್ ಅನ್ನೋನ್ ಪರ್ಸನ್. ಅವ ಏನು ಹೇಳು, ನಾವು ಮಾರ್ಲೆ ಮಿಬ್ದಲ್ಲಿ ಕದ್ದೋಗಿದ್ದಾವೆ ಹೊಲಕ್ಕೆ. ನೀವು ಕಳಿಸಲ್ಲ ಅಂತಲೇ ಕದ್ದೋಗಿದ್ದು ನಾವು. ನೀವು ಮಾರ್ಲೆ ಮಿಬ್ದಲ್ಲಿ ಕದ್ದೋಗಿದ್ದು, ನೀವು ಕಳಿಸಲ್ಲ ಅಂದ್ಬಿಟ್ಟು. ಬಂದಿರೋದು ನಂಗೆ ತಿನ್ನೋಕೆ ಕಷ್ಟ ಅಂತ. ಹಾಂ ಕೇಳು. ಹೊಲಕ್ಕೆ ಬಂದು ಟೊಮೆಟೊ ನಾ ಟಮಾಟೆ ಕುಯ್ಕೊ ಬರಲ್ಲ, ನಂಗೆ ಹೇಳ್ಬೇಡ. ಏ ನೀವು 3 ಸರಿ ಇಲ್ಲ ಅಂತ ಹೇಳಿದ್ದು. ನಮ್ಮೂರು ಸರಿ ಇಲ್ಲ. ಅಂದರೆ ನಮ್ಮ ಅವ್ನಿಗೆ ಕಾಡಲ್ಲಿ ಹುಡುಗಿರ್ನ ಕಳಿಸ್ಬಾರ್ದು ಅಂತ, ಅದನ್ನ ಅರ್ಥ ಮಾಡ್ಕೊ. ರೋಡೇ ನನಗೂ ಗೊತ್ತು. ಇವತ್ತಿನ ಊಟ ಬಂದು ಪಲಾವು ಮತ್ತು ಚಿಕನ್ ಸಾಂಬಾರು. ಹಂಗೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ. ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಹಾಗೆ ಅದನ್ನು ಇನ್ನೂ ಯಾರೋ ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು.